ಸುಮ್ಮನೆ ಅವ್ರ ಮಾತನ್ನ ನಾವೇನು ಕೇಳ್ಬೇಕು ಹೇಳಿ? ಅವ್ರು ಯಾರು ಫಸ್ಟ್ ಆಫ್ ಆಲ್ ಈಸ್ ಜಸ್ಟ್ ಅ ಹೋಸ್ಟ್. ಅಕುಲ್ ಬಾಯ್ ಬರ್ತಾರೆ, ಅವ್ರದ್ದು ಎಪಿಸೋಡ್ ಮಾಡ್ತಾರೆ, ಪೇಮೆಂಟ್ ತಗೊಳ್ತಾರೆ, ಹೋಗ್ತಾರೆ. ಅಂದ್ರೆ ಬರುವಾಗ ಯಾವ ಮೆಂಟಾಲಿಟಿ ಇತ್ತು, ಹೋಗುವಾಗ ಬರುವಾಗ ಯಾವ ಮೆಂಟಾಲಿಟಿ ಇದೆ ನಿಮಗೆ? ಸರ್ ಹೋಗುವಾಗ ಅಂತೂ ಝೀರೋ ಎಕ್ಸ್ಪೆಕ್ಟೇಷನ್, ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಈ ಥರನೇ ಮಾಡಬೇಕು, ಆ ಥರ ಮಾಡಬೇಕು, ಇವ್ರನ್ನ ಹೆಂಗೆ ಹೇಳ್ಬೇಕು, ಅವ್ರಿಗೆ ಹೆಂಗೆ ಹೇಳ್ಬೇಕು ಅಂತ ಏನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಬಿಕಾಸ್ ದ ಫಸ್ಟ್ ಡೇ ನಾವು ಗರ್ಲ್ಸ್ನೆಲ್ಲ ಮೀಟ್ ಮಾಡಿದ್ವಲ್ಲ, ಆಲ್ ದ ಕಂಟೆಸ್ಟೆಂಟ್ಸ್ನ ಮೀಟ್ ಮಾಡಿದ್ದೆ. ಎವ್ರಿಬಡಿ ಆರ್ ಸೋ ಸ್ವೀಟ್, ವೆರಿ ಸ್ವೀಟ್. ಮತ್ತು ಆ ಹೋಟೆಲ್ಗೆ ಹೋದ್ಮೇಲೆ ಎಲ್ಲರ ಹತ್ರನೂ ತುಂಬ ಸ್ವೀಟ್ ಆಗಿತ್ತು. ಆ್ಯಂಡ್ ಬರೋ ಶೋಯಿಂದ ಆಚೆ ಬರುವಾಗ ಅವ್ರು ನನ್ನ ಲಗೇಜ್ ಸಮೇತ ನನಗೆ ಹೆಲ್ಪೇ ಮಾಡಿಲ್ಲ, ಒಂದು ಚೂರು ಹೆಲ್ಪ್ ಮಾಡಿಲ್ಲ. ಅಷ್ಟಷ್ಟು ದೊಡ್ಡ ದೊಡ್ಡ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಎತ್ತಕ್ಕಾಗಲ್ಲ ಸರ್, ಅದು ಅಷ್ಟು ಭಾರ ಇದೆ. ಆಲ್ಮೋಸ್ಟ್ ಒಂದು ಮೇ ಬಿ 20-25 kgs ಇರುತ್ತೆ ಅದು. ಅಷ್ಟು ಭಾರವಾಗಿರೋ ಸೂಟ್ ಕೇಸ್ ಎಲ್ಲ ನಾವೇ ಹಾಕಿ ಇದು ಗಾಡಿಯಲ್ಲಿ ಹಾಕಿ, ಆಮೇಲೆ ಅಲ್ಲಿಂದ ಮತ್ತೆ ಬೈಲ್ಹೊಂಗಲಾಗಿ ಹೋಗಿ ಅಲ್ಲಿ ಬಸ್ಸೆಲ್ಲ ಇಟ್ಕೊಂಡು ಆಮೇಲೆ ಮನೆಗೆ ಬಂದಿದ್ದು. ಅಂದ್ರೆ ಈಗ ಸ್ಟಾರ್ಟಿಂಗ್ ಕರ್ಕೊಂಡು ಹೋಗುವಾಗ ಪ್ರೊಡಕ್ಷನ್ ಅವ್ರು ಯಾವ ರೀತಿ ಕರ್ಕೊಂಡು ಹೋಗಿದ್ದಾರೆ? ಕರೆಕ್ಟ್ ಫ್ಲೈಟ್ ಅಲ್ಲೆಲ್ಲ ಕರ್ಕೊಂಡು ಹೋದ್ರು. ಅದೇ TRP ಅಂತಾರಲ್ಲ, ಇದಕ್ಕೆ TRP ಅನ್ನೋದು. ಫ್ಲೈಟ್ ಅಲ್ಲೆಲ್ಲ ಕರ್ಕೊಂಡು ಹೋದ್ರು, ತುಂಬಾ ಪಾಶ್ ಆಗಿರೋ ತರ ಎಲ್ಲ ತೋರಿಸಿದ್ರು. ಆದ್ರೆ ಶೋ ಬಿಟ್ ಆಚೆ ಬರುವಾಗ ಒಬ್ರು ನನ್ನ ಜೊತೆ ಬಂದಿಲ್ಲ. ನಾಟ್ ಇವನ್ ಅ ಸಿಂಗಲ್ ಆಂಟ್ ಹ್ಯಾಸ್ ಕಮ್ ಫ್ರಮ್ ಸಂಗೊಳ್ಳಿ. ಎಲ್ಲ ನಾನೇ ಲಗೇಜ್ ತಗೊಳ್ಳೋದು, ನಾನೇ ಗಾಡಿಯಲ್ಲಿ ಹಾಕೋದು, ಮತ್ತೆ ನಾನೇ ಎಲ್ಲ ತಗೊಳ್ಳೋದು, ಅಂಡ್ ದೆನ್ ಪುಟಿಂಗ್ ಇಟ್ ಇನ್ ಟು ಬಸ್ಸೆಲ್ಲ ಹಾಕೋದು, ಲೋಡ್ ಮಾಡೋದು, ಮತ್ತೆ ಅಲ್ಲಿಂದ ಬಸ್ಸಿಂದ ಅನ್ಲೋಡ್ ಮಾಡಿ ಮತ್ತೆ ಆಟೋದಲ್ಲಿ ಬಂದು ಮತ್ತೆ ಮನೆಗೆ ಬಂದಿದ್ದು ನಾನು. ದಿಸ್ ಇಸ್ ಹೌ ಎವ್ರಿಥಿಂಗ್ ಹ್ಯಾಪನ್. ಆಲ್ಮೋಸ್ಟ್ ಲೈಕ್ ಇಷ್ಟು ದೊಡ್ಡದಿದೆ ಸರ್ ನನ್ನ ಲಗೇಜು. ಅವ್ರು 1 monthಗೆ ಮಾತ್ರ ಪ್ಯಾಕ್ ಮಾಡಿ ಅಂತ ಹೇಳಿದ್ರಲ್ಲ, ವಿ ಪ್ಯಾಕ್ಡ್ ಓನ್ಲಿ ಫಾರ್ 1 month. 1 monthಗೇನೆ ಆಲ್ಮೋಸ್ಟ್ ಒಂದು 4 trolleys ಇತ್ತು ನಮ್ಮದು. 4 trolleys ವಿತ್ 1 ಹ್ಯಾಂಡ್ ಬ್ಯಾಗ್ ಆ್ಯಂಡ್ ಪ್ಯಾಕ್ ಎಷ್ಟು ಇತ್ತು ಸರ್. ಬಟ್ ಏನು ಹೆಲ್ಪ್ ಮಾಡಿಲ್ಲ. ಬರುವಾಗ ವೆನ್ ಐ ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೂರ್, ಐ ಕೇಮ್ ಓನ್ಲಿ ಸೋಲ್. ಆಶ್ ಮೆಲೋ ಮಾತ್ರ ಬಂದಿದ್ದು, ನನ್ನ ಜೊತೆ ಯಾರು ಬಂದಿಲ್ಲ. ವೆರಿ ಹಾರ್ಟ್ ಬ್ರೋಕನ್ ಸರ್, ತುಂಬ ಹಾರ್ಟ್ ಅಂಟು ಲೈಕ್ ಶಾರ್ಟೆಡ್ ಅಂಟು ಮಿಲಿಯನ್ಸ್ ಆಫ್ ಪೀಸಸ್. ಬಿಕಾಸ್ ಅವರು ನಮ್ಮ ಪೇರೆಂಟ್ಸ್ ಹತ್ರ ಏನು ಹೇಳಿ ಕರ್ಕೊಂಡು ಹೋಗಿದ್ದು ನಮ್ಮನ್ನು, ನಾವು ಚೆನ್ನಾಗಿ ನೋಡ್ಕೊತೀವಿ, ಅವ್ರಿಗೆ ಚೆನ್ನಾಗಿ ಫುಡ್ ಕೊಡ್ತೀವಿ, ಇಲ್ಲಾಂದರೆ ಅವ್ರಿಗೆ ಚೆನ್ನಾಗಿ ಏನು ಆಗದೆ ಇರೋಂಗೆ ನೋಡ್ಕೊತೀವಿ ಅಂತ ಹೇಳಿದ್ದಲ್ವಾ. ಬಟ್ ಬರುವಾಗ ನಮ್ಮಮ್ಮ ಅಂತೂ ತುಂಬ ಡಿಸಪಾಯಿಂಟ್ ಆಗಿದ್ದಾರೆ. ಬಿಕಾಸ್ ಈ ಥರ ಎಲ್ಲ ಮಾಡಬಾರ್ದು. ಇಲ್ಲ ಅವ್ರಿಗೆ ಫಸ್ಟ್ ಆಫ್ ಆಲ್ ಗೊತ್ತೇ, ನಾನು ಫೋನ್ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದೀನಿ. ಯಾಕಂದರೆ ಅವ್ರ ಹತ್ರ ಕೊಟ್ಟರೆ ನನ್ನ ಫೋನು ಇಲ್ಲಿ ಪ್ರಮೋಷನ್ ಮಾಡೋಕ್ಕೆ ಯಾರೂ ಇರಲ್ಲ ಅಲ್ವಾ. ಆ್ಯಂಡ್ ಮೋರ್ ಓವರ್ ಫೋನ್ ಅವ್ರ ಹತ್ರ ಕೊಟ್ಟರೆ ಸ್ಕ್ರೀನ್ ಏನಾದರೂ ಹೊಡೆದೋಗಿರೋ ಪಕ್ಕ ರೀಪ್ಲೇಸ್ಮೆಂಟ್ ಅಂತೂ ಸಿಕ್ಕದೇ ಸಿಗಲ್ಲ. ಯಾಕಂದರೆ ₹1 ಕೊಡ್ತಾ ಇಲ್ಲ ವಾರದ. ಇದಕ್ಕೆ ಕೊಡ್ತಾ ಇಲ್ಲ ಅಂದರೆ ನಾನು ಅದ್ಬಿಡಿ, ನಾನು ಆಡಿಷನ್ ಟೈಮಲ್ಲಿ, ಆಡಿಷನ್ ಅಲ್ಲ, ಈಗ ಪ್ರಾಕ್ಟೀಸ್ ಟೈಮಲ್ಲಿ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಇರುತ್ತಲ್ವಾ, ಆವಾಗ ನಾನು ಅವ್ರ ಹತ್ರ ಕೇಳಿದ್ದೀನಿ, ಈಗ ನೋಡಿ ನಾನು ತುಂಬ ದೂರದಿಂದ ಬರ್ತಾ ಇದ್ದೀನಿ, ಅಭಯನಾಡು ಸ್ಟುಡಿಯೋ ನಮ್ಮ ಮನೆಯಿಂದ ಆಲ್ಮೋಸ್ಟ್ 25 kilometers ಇದೆ ಅಲ್ವಾ. ಸೊ ಫ್ರಮ್ ಹೊರಮಾವ್ ಟು ಅಭಯನಾಡು ಸ್ಟುಡಿಯೋ ಆಲ್ಮೋಸ್ಟ್ 25 kilometers ಇದೆ. ಸೊ ಅವ್ರ ಹತ್ರ ನಾನು ಅಪ್ರೋಚ್ ಮಾಡಿ ನಾನು ಕೇಳಿದೆ, ಈ ಥರ ನೀವು ಕನ್ವೀನಿಯನ್ಸ್ ಅಟ್ಲೀಸ್ಟ್ ಕೊಡ್ತೀರಾ ನನಗೆ? ಇಲ್ಲ, ಮ್ಯಾಂಗ್ಳೂರಂದೆಲ್ಲ ಬರ್ತಾ ಇದ್ದಾರೆ, ನಿಮ್ಗೆ ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಏನು? ನನ್ನ ಹತ್ರ ದುಡ್ಡಿಲ್ಲ, ಅದಕ್ಕೆ ನಾನು ಕೇಳ್ತಾ ಇರೋದು. ಐ ಡೋಂಟ್ ಹ್ಯಾವ್ ಮನಿ, ದಟ್ ಇಸ್ ವೈ ಐ ಆಮ್ ಆಸ್ಕಿಂಗ್. ಇಲ್ಲ, ನಿಮಗೆ ಬಂದ್ಬಿಟ್ಟು ನಾವು ಕೊಡೋಕ್ಕಾಗಲ್ಲ ಅದು ಅಂತ ರೂಢಾಗಿ ಹೇಳಿಬಿಟ್ರು. ಐ ಸೆಡ್ ಓಕೆ, ನೋ ಪ್ರಾಬ್ಲಮ್, ನಾನು ಅಡ್ಜಸ್ಟ್ ಮಾಡ್ಕೊಂಡು ನಾನು ಬರ್ತೀನಿ, ಇದೇನು ನನ್ನ ದೊಡ್ಡ ವಿಷಯ ಅಲ್ಲ. ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದರೆ ನಾನು ಇಲ್ಲಿಂದ ಮತ್ತೆ ಸಂಗೊಳ್ಳಿಯಿಂದ ಬ್ಯಾಂಗ್ಳೂರ್ ಬರೋದೇನು ಒಂದು ದೊಡ್ಡ ವಿಷಯನೇ ಇಲ್ಲ. ಸೊ ಐ ಮೇಡ್ ಅಪ್ ಮೈ ಮೈಂಡ್ ಆ್ಯಂಡ್ ಐ ಕೇಮ್ ಬ್ಯಾಕ್ ಫ್ರಮ್ ಸಂಗೊಳ್ಳಿ. ಓಕೆ, ಈಗ ಸಂಗೊಳ್ಳಿಯಿಂದ ಒಬ್ಬರೇ ಬಂದ್ರಿ ಅಂತ. ಹೌದು. ಈಗ ಒಂದು ಹೆಣ್ಣು ಅಂತಾನೂ ಕೂಡ ನೋಡಿಲ್ವಾ ಅಂತ? ಇಲ್ಲ ಇಲ್ಲ ಇಲ್ಲ, ಯಾಕಂದರೆ ಅವರು ಪ್ರೋಗ್ರಾಮ್ನ ನಾನು ಡೌನ್ ಮಾಡಿದೆ ಅಲ್ಲ, ಈ ಥರ ನೀವು ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ಅಂತ ನಾನು ರಿಪೀಟ್ ಕ್ವಶನ್ಸ್ ಎಲ್ಲ ಅವ್ರಿಗೆ ಕೇಳಿ, ಅಲ್ಲೂ ಮತ್ತೆ ಫೇವರಿಸಮ್ ಎಲ್ಲ ಇದೆ ಸರ್. ಅವ್ರು ಅನ್ಕೊಂಡಿದ್ದಾರೆ, ಓ ಆಶ್ ಬಂದ್ಬಿಟ್ಟು ಇಲ್ಲ ಒಬ್ಳೆ ಮಾಡೋಕ್ಕಾಗಲ್ಲ, ಆಶಿಗೆ ಬಂದ್ಬಿಟ್ಟು ಸರ್ ಎಲ್ಲೆಲ್ಲ ಹೋಗಿದ್ದೀನಿ ಒಬ್ಬೊಬ್ಳೆ, ಸಂಗೊಳ್ಳಿಯಿಂದ ಬ್ಯಾಂಗ್ಳೂರ್ ಬರೋಕ್ಕೆ ನನಗೇನು, ಐ ಡೋಂಟ್ ಇವನ್ ಟೇಕ್ ಅ ಮಿನಿಟ್ ಫಾರ್ ಮಿ, ನೋ ಪ್ರಾಬ್ಲಮ್, ಇಟ್ಸ್ ಓಕೆ. ಅದೆಲ್ಲ ನಾನು ತಲೆಯಲ್ಲೇ ಇಟ್ಕೊಳಲ್ಲ. ಯಾಕಂದರೆ ಅದೇ ಹೇಳ್ತಾ ಇದ್ದೀನಲ್ಲ, ಚೆನ್ನೈಗೆ ಹೋಗಿದ್ದೀನಿ, ಕೋಲ್ಕತ್ತಾಗೆ ಹೋಗಿದ್ದೀನಿ, ಪುಣೆಗೆ ಹೋಗಿದ್ದೀನಿ ಒಬ್ಬೊಬ್ಳೆ. ಸೊ ಸಂಗೊಳ್ಳಿಯಿಂದ ಬ್ಯಾಂಗ್ಳೂರ್ ಬರೋದು ಒಂದು ದೊಡ್ಡ ವಿಷಯನೇ ಅಲ್ಲ ನನಗೆ. ಈಗ ಅಕುಲ್ ಬಾಲಾಜಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ರಿ, ಆಂಕರ್ ಬಗ್ಗೆ. ಹೌದು, ಫೇವರಿಸಮ್ ಇದೆ ಪಕ್ಕ 100% ಫೇವರಿಸಮ್ ಇದೆ. ಯಾಕೆ ಫೇವರಿಸಮ್ ಅಂದ್ರೆ? ಈಗ ಅಲ್ಲಿರೋರು ಯಾರು ಅವ್ರಿಗೂ ಕೂಡ ಗೊತ್ತಿಲ್ಲ ಅಲ್ವಾ? ಇಲ್ಲ, ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಅಕುಲ್ ಹೆಂಗೆ ಅಲ್ಲ, ಅಲ್ಲಿರೋ ಕಂಟೆಸ್ಟೆಂಟ್ಗಳು ಅವ್ರಿಗೆ ಗೊತ್ತಿಲ್ಲ, ಅಕುಲ್ ಅವ್ರಿಗೆ ಗೊತ್ತಿಲ್ಲ. ಫೇವರಿಸಮ್ ಯಾವ ಕಾರಣಕ್ಕೆ ಮಾಡ್ತಾರೆ ಅಂತ ಈಗ ಹೆಂಗ್ ಗೊತ್ತಾ ಸರ್? ಫೇವರಿಸಮ್ ಅಂದ್ರೆ ಮೇ ಬಿ ಅವ್ರಿಗೆ ಗೊತ್ತಿಲ್ದೇನೂ ಇರುತ್ತೆ. ಓಕೆನಾ? ಒಂದ್ ವೇಳೆ ನಿಮಗೆ ಗೊತ್ತಿದ್ರು ನೀವು ನಮ್ಮ ಕಂಟೆಸ್ಟೆಂಟ್ ಆದ್ರೆ ನೀವು ತೋರಿಸ್ಕೊಳ್ಳಲ್ಲ ಅಲ್ವಾ. ಇನ್ನೊಂದು ವಿಷಯ ಹೆಂಗ್ ಫೇವರಿಸಮ್ ಅಂತ ಹೇಳಿದ್ರೆ, ಈಗ ನನ್ನ ಆಪೋನೆಂಟ್ ಇದ್ದಾರಲ್ಲ, ಈಗ ನನ್ನ ಪಾರ್ಟ್ನರೇ, ನನ್ನ ಕೋ ಪಾರ್ಟ್ನರ್ ಅಲ್ವಾ,
ಅವರಿಗೆ ಅವ್ರು ಏನು ಟಾಸ್ಕ್ ಮಾಡಿದ್ರೂ ಇಲ್ಲಾಂದರೆ ಏನು ಖರಾಬಾಗಿ ಮಾಡಿದ್ರೂ ಅವ್ರಿಗೆ ಬಂದ್ಬಿಟ್ಟು ಇಲ್ಲ ಓ ತೇಜು ನೀನು ಹಿಂಗೆಲ್ಲ ಮಾಡಿದ್ಯಾಮ್ಮ ಪರವಾಗಿಲ್ಲಮ್ಮ ಓಕೆಮ್ಮ ಅಂತ ಟಿ ವಿಯಲ್ಲಿ ಅಷ್ಟು ಚೆನ್ನಾಗಿ ಪ್ರೊಜೆಕ್ಟ್ ಮಾಡಿದ್ದಾರೆ. ನೀವೆಲ್ಲ ನೋಡಿರ್ತೀರಾ ಅನ್ಕೊತಾ ಇದ್ದೀನಿ ಆಯಿತಾ. ಅಷ್ಟು ಚೆನ್ನಾಗಿ ಪ್ರೊಜೆಕ್ಷನ್ ಎಲ್ಲ ಮಾಡ್ತಾರೆ. ಅದೇ ಬೇರೆ ಕಂಟೆಸ್ಟೆನ್ಸಿಗೆ ಇಲ್ಲಿಗೆ ನಮ್ಗಂದ್ರೆ ಬಂದರೆ ಒಂಥರ ಸರ್ಕಾಸ್ಟಿಕ್ ಆಗಿ ಆನ್ಸರ್ ಮಾಡೋದು, ಇಲ್ಲಾಂದರೆ ನಾವೇನೋ ಕೀಳಾಗಿ ಪರ್ಫಾರ್ಮ್ ಮಾಡಿದ್ದೀವಿ ಅಂತ ಒಂಥರ ಕುಗ್ಸೋದು. ಅವರು ಒಂದೊಂದು ಪದಗಳು ಯೂಸ್ ಮಾಡ್ತಾರೆ ಆಯಿತಾ, ಅದು ತುಂಬ ಕುಗ್ಸೋ ಥರ ಇರುತ್ತೆ. ಹೆಂಗೆ ಗೊತ್ತಾ, ನೀನು ಈ ಶೋ ಬಿಟ್ರೆ ಏನು ನಿನ್ನಿಂದ ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಇಷ್ಟೆಲ್ಲ ಬೆಳೆಸಿ ಇಷ್ಟೆಲ್ಲ ಒಂದು ಫೇಮ್ ತಗೊಂಡು ಇಷ್ಟೆಲ್ಲ 1 ಮಿಲಿಯನ್ ಎಲ್ಲ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಇಷ್ಟೆಲ್ಲ ಅವ್ರು ಕಷ್ಟಪಟ್ಟು ನಮ್ಮ ಪೇರೆಂಟ್ಸ್ ಎಲ್ಲ ನಮ್ಮನ್ನು ಇಷ್ಟು ಒಂದು ಲೆವೆಲ್ಗೆ ಬೆಳೆಸಿದ್ದಾರೆ ಅಂದರೆ ಸುಮ್ಮನೆ ಅವ್ರ ಮಾತನ್ನ ನಾವೇನಕ್ಕೆ ಕೇಳ್ಬೇಕು ಹೇಳಿ. ಅವ್ರು ಯಾರು ಫಸ್ಟ್ ಆಫ್ ಆಲ್ ಈಸ್ ಜಸ್ಟ್ ಅ ಹೋಸ್ಟ್ ಅಲ್ವಾ. ಆ್ಯಂಡ್ ಮೋರ್ ಓವರ್ ವೆರಿ ಪ್ರಿಸೈಸ್ಲಿ ಹೇಳ್ಬೇಕಂದ್ರೆ ಈಗ ನಿಮಗೆ ಕಾಲು ಮುರಿದೋಗಿರುತ್ತೆ ಅಲ್ವಾ, ಬಿಹೈಂಡ್ ದ ಕ್ಯಾಮ್ರಾ ಅಟ್ಲೀಸ್ಟ್ ಒಂದು ಸ್ವಲ್ಪ ಸೇಫ್ಟಿ ಇರಬೇಕು. ಒಂಚೂರು ಸೇಫ್ಟಿ ಇಲ್ಲ ಸರ್. ಸೇಫ್ಟಿ ಮೆಜರ್ಸ್ ಏನೂ ಇಲ್ಲ. ಅಕುಲ್ ಸರ್ ಬರ್ತಾರೆ, ಅವ್ರದ್ದು ಅಕುಲ್ ಬಾಯ್ ಬರ್ತಾರೆ, ಅವ್ರದ್ದು ಎಪಿಸೋಡ್ ಮಾಡ್ತಾರೆ, ಪೇಮೆಂಟ್ ತಗೊಳ್ತಾರೆ, ಹೋಗ್ತಾರೆ.